ಚಾಲಕರು ಕನ್ನಡಿಗರಾಗಿರಬೇಕಾಗಿತ್ತು. ಆದರೆ ನಮ್ಮ ದುರಾದೃಷ್ಟವೋ ಅಥವಾ ನಮ್ಮ ಒಂದು ಇದೋ ಗೊತ್ತಿಲ್ಲ. ಅದೇ ಇಲ್ಲಿ ಇರುವಂಥ ಬಹುತೇಕರು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಭಾಗಗಳಿಂದ ಬಂದು ಕೆಲಸ ಮಾಡ್ತಿದ್ದಾರೆ. ಸೊ ಈ ವಿಚಾರದಲ್ಲಿ ನಮ್ಗೆ ಬೇಜಾರು ಅಂತ ಏನು ಅಂತಂದರೆ, ಈ ಸಂಸ್ಥೆಗಳು ಯಾವ ಹೊರ ರಾಜ್ಯಗಳಿಂದ ಬಂದಿದ್ದಾವಲ್ಲ, ಆ ಸಂಸ್ಥೆಗಳ ಉದ್ದೇಶ ಏನು ಅಂತಂದರೆ ಅಲ್ಲಿ ಕಡಿಮೆ ಸಂಬಳಕ್ಕೆ ಬಂದು ಕೆಲಸ ಮಾಡ್ತಾರೆ ಚಾಲಕರು. ಮತ್ತು ಅವರು ಇಲ್ಲಿ ಆಗುವಂಥ ದೌರ್ಜನ್ಯಗಳನ್ನ ಪ್ರಶ್ನೆ ಮಾಡೋದಿಲ್ಲ, ಅವರು ಯಾವುದೇ ರೀತಿಯ ಪ್ರಶ್ನೆಗಳನ್ನ ಮಾಡೋದಿಲ್ಲ ಅನ್ನೋ ಉದ್ದೇಶಕ್ಕಾಗಿ, ಮತ್ತು ಅವ್ರು ಕೊಡುವಂಥ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಇವರು ಒಪ್ಕೊಳ್ತಾರೆ ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ಸೊ ಇದು ದೊಡ್ಡ ಸಮಸ್ಯೆ. ನಮ್ಮ ಕನ್ನಡಿಗರಾದರೆ ಯಾಕಂದರೆ ಸಂಘ ಸಂಘಟನೆಗಳು ಗೊತ್ತಿರ್ತವೆ, ಕಾನೂನು ಗೊತ್ತಿರುತ್ತೆ ಅಂದ್ಬಿಟ್ಟು ಅವರು ಇವರನ್ನು ಇಟ್ಕೊಳ್ಳೋದಿಲ್ಲ. ಮತ್ತು ಇಲ್ಲಿ ಬರುವಂಥ ಸಂಸ್ಥೆಗಳಿಗೆ ಇಲ್ಲಿಯ ನೆಲ ಮತ್ತು ಇಲ್ಲಿಯ ಕಾನೂನು ಅವ್ರಿಗೆ ಗೊತ್ತಿಲ್ಲ. ಇದು ಬರುವ ಪ್ರತಿಯೊಂದು ಸಂಸ್ಥೆಗೂ ಅದು ಅರಿವಿರಬೇಕಾಗಿತ್ತು. ಮತ್ತು ಅದಕ್ಕೆ ಪರ್ಮಿಷನ್ ಕೊಡುವಂಥ ಸರ್ಕಾರಗಳು ಸಹ ಎಚ್ಚೆತ್ಕೋಬೇಕು. ಇಲ್ಲಿಯ ನೆಲದ ಕಾನೂನನ್ನು ಗೌರವಿಸಬೇಕು. ಇಲ್ಲೇನು ಭೂಮಿ ಕಳ್ಕೊಂಡಿರುವಂಥ ರೈತರಿದ್ದಾರೆ ಅಥವಾ ಇಲ್ಲಿಯ ಸ್ಥಳೀಯರಿದ್ದಾರೆ, ಅವ್ರಿಗೆ ಮೊದಲ ಆದ್ಯತೆ ಕೊಡಬೇಕಾಗಿತ್ತು. ಆ ಮೊದಲ ಆದ್ಯತೆಗಳನ್ನೋದನ್ನ ಮರೆತು ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ಚಾಲಕರಿಗೆ ಏನೋ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾರೆ, ಮತ್ತು ಅವ್ರು ಕೊಡುವಂಥ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಒಪ್ಕೊಳ್ತಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವ್ರನ್ನ ಕೆಲಸಕ್ಕೆ ಇಟ್ಕೊಳ್ತಾ ಇದ್ದಾರೆ. ಇದು ಮೊದಲನೇದಾಗಿ ನಿಲ್ಲಬೇಕು ಸರ್. ಹಾಗೆ ಈ ಒಂದು ಬೇರೆ ರಾಜ್ಯಗಳಿಂದ ಬರುವಂಥ ಚಾಲಕರು ಯಾರಿದ್ದಾರೆ, ಅವರ ಬಹುತೇಕ ದಾಖಲೆಗಳನ್ನು ನೋಡಿದ್ರೆ ಎಲ್ಲವೂ ಫೇಕೇ ಇರುತ್ತೆ. ಈಗ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಮತ್ತು ಇಲ್ಲಿಯ ID ಪ್ರೂಫ್ಸ್ ಇರ್ಬೋದು, ಅದೆಲ್ಲವೂ ಸಹ ಫೇಕೇ ಇದೆ. ನಾನು ಈ ಸಂಬಂಧಪಟ್ಟಂಥ ಅಧಿಕಾರಿಗಳು, RTO ಅಧಿಕಾರಿಗಳಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ಸ್ಥಳೀಯ ಅಂತಾರಾಷ್ಟ್ರೀಯ ವಿಮಾನ